ಹೋರಾಟ ಮಗನೇ ಹೆಂಗಿತ್ತು ಅಂದರೆ ಒಂದು ಕಡೆ ಒಂದ್ಸರಿ ಜೋಗಿ ರಿಲೀಸ್ಗೆ ಆಗಿರಲಿಲ್ಲ. ಇನ್ನು ರಸ್ತೆಯಲ್ಲಿ ರಾತ್ರಿ ಹೊತ್ತು ಸ್ವಲ್ಪ ಮ್ಯೂಸಿಕ್ ಬಗ್ಗೆ ಸ್ವಲ್ಪ ಇದಾಗೋಯ್ತು, ತುಂಬ ಬೇಜಾರಾಗೋಯ್ತು. ಒಂಟಿ ಜೀವ ಮಧ್ಯರಾತ್ರಿಲಿ 3 ಗಂಟೆ ರಾತ್ರಿಯಲ್ಲಿ ಅಳ್ತಾ ನಿಂತ್ಕೊಬಿಟ್ಟೆ ಅಲ್ಲಿ. ಅಂದರೆ ಹಿಂಗೆ ಆಗೋಯ್ತಲ್ಲ ಅಂತ. ನಂದು ಸಿನಿಮಾ ಸಾಯಿಸ್ಬಿಟ್ರಲ್ಲ ಜೋಗಿ ಆ ಟೈಮಲ್ಲಿ. ಸೇಮ್ ನೆನ್ನೆ ಎಷ್ಟು ಗಂಟೆ 2:30 2:45 ಹತ್ತತ್ರ ನಿಯರ್ ಬೈ 3 o'clock 2:45 ಆ ರೇಂಜ್ಗೆ. ನೀವು ನಂಬಲ್ಲ ನೀವು. ಲಾಸ್ಟ್ ರೀಲು ನನ್ನ ಹ್ಯಾಂಡ್ ಓವರಲ್ಲಿದೆ. ಎಲ್ಲ ರೀಲ್ನು ಕಳಿಸಿದ್ದೀನಿ ಕ್ಯೂಬ್ಗೆ ಎಫ್ಗೆ. ಲಾಸ್ಟ್ ರೀಲು ಇವತ್ತು ಆಗಲ್ಲ ಅಂತಿದ್ದಾರೆ. ಅಂದರೆ ಕ್ಯೂಬು ಎಫ್ ಅವರು ನಾಳೆ ನಿಮಗೆ ಪಿಕ್ಚರ್ ರಿಲೀಸ್ ಆಗಲ್ಲ. ನಾನು ಅಷ್ಟು ಮಳೆ ಅಷ್ಟು ಇದು ಎಲ್ಲ ಆ ಟೈಮಲ್ಲಿ ಒಬ್ಬನೇ ಆರ್ಟಿಸ್ಟ್ ಎತ್ಕೊಂಡು ತೊಗೊಂಡೋಗಿ ನಮ್ಮ ಹುಡುಗರು ಇದು ನನ್ನ ಹುಡುಗರು. ಸೊ ತೊಗೊಂಡೋಗಿ ಆರ್ಟಿಸ್ಟಿಗೆ ಕೊಟ್ಟೆ. ನಮ್ಮ ಮೈದ ಫೋನ್ ಮಾಡ್ದ, ಅಣ್ಣ ಏನಣ್ಣ ಏನೋ ಆಗಲ್ಲ ಅಂತ ಅವ್ರೆ ನಾಳೆ ಏನಣ್ಣ ಅಲ್ಲಿಂದ ಏನಣ್ಣ ಹಿಂಗೆ ಆಗೋಯ್ತಲ್ಲಣ್ಣ ಅಂತ. ಬಾರ ಮಗನೇ ನಾ ಇದ್ದೀನಿ ಬಾಲ ಮಾಡ್ತೀನಿ ಬಾರ ಮಗನೇ. ನಿನ್ನೆ ಮಾತ್ರ ನಿಜವಾಗ್ಲೂ ಭಗವಂತನ ಹತ್ರ ಕೂತ್ಕೊಂಡು ದೇವ್ರೆ ಇಷ್ಟು ಕಷ್ಟ ಕೊಡ್ಬೇಡ, ಸಾಕಾಗೋಗಿದೆ, ಇನ್ನು ಐ ಗಿವ್ ಅಪ್, ಐ ಕಾಂಟ್ ಟೇಕ್ ಇಟ್, ಇನ್ನು ಆಗ್ತಾ ಇಲ್ಲ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಮಸ್ತ ಕರ್ನಾಟಕದ ಜನತೆಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಆ್ಯಕ್ಟ್ರಸ್ ಫ್ಯಾನ್ಸ್ಗಳು ಇವತ್ತು ನೋಡಿದ್ವಿ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಸಂದರ್ಭದಲ್ಲಿ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಸರ್ ಯಾಕೆ ಇಷ್ಟೊಂದು ವಿಘ್ನಗಳು ಅಂತ ಅಂದ್ರೆ ಏನು ಹೇಳ್ತೀವಿ? ಈಗಿನ ಸಿನಿಮಾಗಳು ನೋಡ್ಕೊ ಬಂದಿವೆ. ನಿಮ್ಮ ಸಿನಿಮಾ ರಿಲೀಸ್ ದಿನ ಅಂತ ಬಂದಾಗ ಏನೋ ಒಂದು ಅಡೆತಡೆಗಳು ಅದು ಗೆದ್ಕೊ ಬರೋದು ಬೇರೆ, ಬಟ್ ಆ ಥರ ಸಮಸ್ಯೆಗಳಾಗ್ತದಲ್ಲ ಇಂಡಸ್ಟ್ರಿ ಒಳಗಡೆ, ಏನೋ ಒಂದು ವಿಚಾರಗಳು ಯಾಕೆ ಆಗ್ತಾ ಇದೆ? ಏನಾದರೂ ಈ ಹೋಮ ಯೋಗ ಯಾಗ ಮಾಡ್ತಾರೆ. ಓಮ ಓಕೆ, ಯೋಗ ಯಾಕೆ ಯಾಗ ಇಲ್ಲ. ನಿಮ್ಮೆಲ್ರಿಗೂ ಇಷ್ಟ ಆಯ್ತಲ್ಲ ಸಿನಿಮಾ. ಈ ಸಿನಿಮಾ ನೋಡಾದ್ಮೇಲೆ ನಾನು ಆ್ಯಕ್ಚುಲಿ ಇನ್ನೂ ನಮ್ಮ ತಾಯಿ ಮುಖ ನೋಡಿಲ್ಲ. ಯಾಕೆಂದರೆ ನಮ್ಮ ತಾಯಿ ಜೊತೆ ಕೂತ್ಕೊಂಡು ನೋಡೋ ಧೈರ್ಯ ನನಗೆ ಈ ಸಿನಿಮಾದಲ್ಲಿ ಇರಲಿಲ್ಲ. ಯಾಕೆಂದರೆ ಅಣ್ಣನ ಸಿನಿಮಾ ಅಲ್ವಾ. ಖಂಡಿತ ನಾನು ಈ ಸಂದರ್ಭದಲ್ಲಿ ನಾನು ನಮ್ಮ ಅಣ್ಣನ ಮಿಸ್ ಮಾಡ್ಕೊತೀನಿ, ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಅವನಿದ್ದಿದ್ರೆ ಈಗ ತುಂಬ ಖುಷಿ ಪಡ್ತಿದ್ದ. ಸೊ ಅವನ ಜಾಗದಲ್ಲಿ ಎಷ್ಟೊಂದು ಜನ ಹಿರಿಯರಿದ್ದೀರ, ಎಲ್ಲರೂ ನಿಮ್ಮ ತಮ್ಮನಿಗೆ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಸಿನಿಮಾ ನೋಡಿ ಡೆಫಿನೆಟ್ಲಿ ನಿಮ್ಗೆ ಎಫರ್ಟ್ ಕಾಣಿಸುತ್ತೆ. ಮತ್ತು ವೆಂಕಟ್ ಸರ್ಗೆ, ಸುಪ್ರೀತ್ ಸರ್, ಗಂಗಾಧರ್ ಸರ್ಗೆ ಎಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಕಾರಣ ಆಗಿತ್ತಾ ಬ್ರದರ್ ಸೆಂಟಿಮೆಂಟ್ ಸಿನಿಮಾ ಅಣ್ಣನ ಟ್ರಿಬ್ಯೂಟ್ ಅನ್ನೋ ಇಲ್ಲ, ಸ್ಟಾರ್ಟ್ ಮಾಡಿದಾಗ ನನಗೆ ಅನ್ನಿಸ್ಲಿಲ್ಲ. ಬಟ್ ಸಾಂಗ್ಸ್ ಅದರಲ್ಲೂ ಎಸ್ಪೆಷಲಿ ಸೆಕೆಂಡ್ ಚರಣ ಇಂಥವನು ಭೂಮಿ ಮೇಲೆ ಇರಬೇಕಪ್ಪ ಅಂತ. ಬಟ್ ಇಲ್ಲ, ಈಗ ಆ ಟೈಮಲ್ಲೆಲ್ಲ ಒಂಚೂರು ಮಿಸ್ ಮಾಡಿಕೊಂಡೆ. ಬಟ್ ಇವಾಗಂತೂ ಸಿನಿಮಾ ರಿಲೀಸ್ ಮಾಡಾದ್ಮೇಲಂತೂ ಅಂದರೆ ಓಕೆ. ಸೊ ಎಲ್ಲರೂ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಸಿನಿಮಾದ ಕ್ಲೈಮ್ಯಾಕ್ಸ್ ನೋಡಿದಾಗ ಒಂದೇ ಡೌಟು, ಯಾಕಂದರೆ ಬಾಹುಬಲಿ ಟೈಮಲ್ಲಿ ಒಂದಿತ್ತು ಕಟ್ಟಪ್ಪ ಯಾಕೆ ಬಂದ ಅಂತ. ಈಗ ಈ ಕ್ಲೈಮ್ಯಾಕ್ಸ್ ನೋಡಿದ್ಮೇಲೆ ಇನ್ನೂ ಸ್ಟಾರ್ಟ್ ಆಗಿದೆ ಬೇರೆ ಅದು ವಿಚಾರ ಈಗ ಬಿಟ್ಕೊಡ್ಬಾರ್ದು. ಬಟ್ ಇಲ್ಲ ಎಲ್ಲರೂ ಬಳ್ಳಾರಿ ಥಿಯೇಟ್ರು ಓನರ್ಗಳು ಮತ್ತು ಕೆಲವು ಡಿಸ್ಟ್ರಿಬ್ಯೂಟರ್ಗಳು ಅದೇ ಫೋನ್ ಮಾಡಿದರು, ತಗೊಂಡೋಗಿ ಎಲ್ಲಿಟ್ಟಿದ್ದೀರಾ ಪ್ರೇಮ ಅವರೇ, ತಗೊಂಡೋಗಿ ಕ್ಲೈಮ್ಯಾಕ್ಸ್ನ ನೀವು. ಅದು ಹಂಗೆ ಆಯಿತು, ಬಾಹುಬಲಿ ಕಟ್ಟಪ್ಪ ಯಾಕೆ ಬಂದ ಅಂತ. ಇದು ಸ್ಟಾರ್ಟ್ ಆಗೋಯ್ತಲ್ರಿ ರೀ ಅಂತ ಹೇಳ್ಬಿಡಿ, ಅಟ್ಲೀಸ್ಟ್ ನೆಕ್ಸ್ಟ್ ಇಮ್ಮಿಡಿಯೇಟ್ ಹೇಳ್ಬಿಡಿ ಅಂದರು. ಹೇಳೋಣ ಇರಿ, ಹೇಳೋಣ ನಿಧಾನಕ್ಕೆ ಅಂತ. ಒಂದು ಇಡೀ ಕನ್ನಡ ಚಿತ್ರರಂಗ ಇವತ್ತು ತುಂಬ ಖುಷಿ ಆಗುತ್ತಲ್ಲ ಮೈನೆ. ಎಲ್ಲ ಕನ್ನಡ ಚಿತ್ರರಂಗ ಎಲ್ಲ ಆರ್ಟಿಸ್ಟು ಅಂದರೆ ಹೀರೋಗಳು ಮತ್ತು ಡೈರೆಕ್ಟರ್ಸ್ಗಳು ಪ್ರತಿಯೊಬ್ಬರೂ ಸಪೋರ್ಟ್ ಮಾಡ್ಯಾರ ಇದಕ್ಕೆ. ಅಂದರೆ ಬೆಳಿಗ್ಗೆ ನೋಡಿದೆ ನಾನು, ಬೆಳಿಗ್ಗೆ ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿ ಎಲ್ಲರೂ ವಿಶ್ ಮಾಡಿದ್ದಾರೆ, ಎಲ್ಲರೂ ಹಾಕಿದ್ದಾರೆ. ದ ಫಸ್ಟ್ ಟೈಮು ಕನ್ನಡ ಒಂದು ಸಿನಿಮಾ, ನಮ್ಮ ಚಿತ್ರರಂಗ ನಮ್ಮವರು ಈ ಥರ ಮಾಡಿರೋದು ಫಸ್ಟ್ ಸಿನಿಮಾ ಕೇಡಿಗೆ. ಅದು ತುಂಬ ಹೆಮ್ಮೆಯಾದ ವಿಷಯ, ತುಂಬ ಹೆಮ್ಮೆ. ಅಂದರೆ
ನಮಗೆಲ್ಲ ಒಂಥರ ಅನಿಸ್ತಿತ್ತು, ಎಲ್ಲೋ ಒಂದು ಕಡೆ ಆ ಕಡೆ ಎಲ್ಲೋ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಇಲ್ಲಿ ಯಾರು ಇದು ಮಾಡಲ್ಲ. ಅಂದರೆ ಒಂದು ಸಿನಿಮಾ ಇಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬರೂ ಅವ್ರಿಗೆಲ್ಲ ಕರ್ಕೊಂಬಂದು ಸಿನಿಮಾ ತೋರಿಸ್ಬೇಕು ಅಂತ ನಾವು ಜ್ಞಾನಧ್ರುವ ಇದು ಮಾಡಿದ್ವಿ. ಡೇ ಆಫ್ಟರ್ ಟುಮಾರೋ ಸಾಟರ್ಡೆ ಅವ್ರಿಗೆಲ್ಲ ಸ್ಪೆಷಲ್ ಶೋನ ಅರೇಂಜ್ಮೆಂಟ್ ಮಾಡ್ತೀವಿ. ಸರ್ ಭಾಳ ಮುತುವರ್ಜಿ ವಹಿಸಿ ಸರ್ ಈಗ ಕುಮಾರಸ್ವಾಮಿ ಅವರು ಕೂಡ ಕುಮಾರಣ್ಣ ಈಗ ಬರುವಾಗಲೂ ಫೋನ್ ಮಾಡಿದ್ರು, ತುಂಬ ಚೆನ್ನಾಗಿದೆ ಅಂತೆ, 6:30 ಸ್ಟಾರ್ಟ್ ಆಯ್ತಂತೆ ಶೋ, ತುಂಬ ಅದ್ಭುತವಾಗಿದೆ ಅಂತೆ, ರೆಸ್ಪಾನ್ಸ್ ಎಲ್ಲ ಪ್ರೇಮ್ ಅಂತ. ನೋಡೋಣ, ನಿಮ್ಮ ಆಶೀರ್ವಾದ ಅಣ್ಣ, ನಿಮ್ಮ ಬ್ಲೆಸ್ಸಿಂಗ್ಸು ತುಂಬ ಚೆನ್ನಾಗ್ತಿದೆ. ನೀವು ಸಿನಿಮಾ ನೋಡಬೇಕು ಅಂದರೆ ನಾನು ನೋಡ್ತೀನಿ, ನಾಳೆ ಸಂಜೆ ಹೇಳ್ತೀನಿ, ನಾನು ಒಂದು ಸಿನಿಮಾ ನೋಡ್ತೀನಿ ಅಂತ ಅಂದಿದ್ದಾರೆ. ಆ್ಯಂಡ್ ಥ್ಯಾಂಕ್ಸ್ ಟು ಕುಮಾರಣ್ಣ, ಥ್ಯಾಂಕ್ ಯು ಸೊ ಮಚ್. ಈ ಸಂದರ್ಭದಲ್ಲಿ ನಾನು ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ, ಎಕ್ಸಿಬಿಟರ್ಸ್ಗೆ, ಥಿಯೇಟ್ರಲ್ಲಿ ಅಪ್ಲೋಡ್ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗೆ, ಎಲ್ಲ ಥಿಯೇಟರ್ ಮಾಲೀಕರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ 1 ಅವರ್ ಏನೋ ಚೂರು ಡಿಲೇ ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಡಿಲೇ ಆದ್ರೂ ಕುಟುಂಬದ ಸಮೇತ ಬಂದಿರೋರೆಲ್ಲ ಕಾದು ಸಿನಿಮಾ ನೋಡಿ ಬಿಡೋ ನಮ್ಮ ಇದೆ ತಾನೆ, ಇಷ್ಟೇ ವರ್ಷ ಕಾದಿದ್ದೀನಿ, 1 ಅವರ್ ತಾನೆ ಕಾಯೋಣ ಅಂತ ಮನಸಾರ ಆಶೀರ್ವಾದ ಮಾಡಿದರೆ. ಸೊ ಫಸ್ಟು ನಮ್ಮ ಕನ್ನಡ ಕಲಾಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಟೆಕ್ನಿಷಿಯನ್ಸ್ಗೆ, ನಮ್ಮ ನಿಖಿಲ್ ಸರ್ಗೆ, ಕುಮಾರಣ್ಣನಿಗೆ, ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧ್ರುವ ಸರ್, ಈಗ ನೀವು 5 ಪಿಕ್ಚರ್ಗಳನ್ನ ಮಾಡಿದ್ದೀರಾ, ಆ 5 ಪಿಕ್ಚರ್ ಆರು ಸೇರಿಸಿ ಅಲ್ವಾ? 5 ಪಿಕ್ಚರ್ ಸೇರಿಸಿದ್ರೆ 6ನೇ ಸಿನಿಮಾದಲ್ಲಿ ಎಲ್ಲ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟಿದ್ದಾರೆ 5 ಸಿನಿಮಾಗಳದ್ದು. ಸೊ ಅದಕ್ಕೆ ಇಷ್ಟು ಸಣ್ಣ ಆಗಿರೋದು. ಪ್ರೇಮ್ ಸರ್ ಅಷ್ಟು ಕೆಲಸ ತೆಗೆಸಿದ್ದಾರೆ ನಿಮ್ಮ ಹತ್ರ. ಇಲ್ಲ, ನಾನು ಅವನಿಗೆ ಯಾವಾಗಲೂ ಹೇಳ್ತಿದ್ದೆ, ಮಗ ಈ ಸಿನಿಮಾ ಮಗನೇ ಇನ್ನೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಲಿಲ್ಲ. ಫಸ್ಟು ಶೂಟ್ ಮಾಡೋವಾಗಲೇ ಹೇಳಿದೆ, ಅದಾದಮೇಲೆ ಎಲ್ಲ ರೆಡಿ ಮಾಡಿ ಎಡಿಟ್ ಮಾಡಾದ್ಮೇಲೆ ನಮ್ಮ ಹುಡುಗರೆಲ್ಲ ಹೇಳ್ಬಿಟ್ರು, ಸಾರ್ ಸಕ್ಕಾತ ಮಾಡೋಣ ಅಂತ. ಅದಾದಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ರು, ಸರ್ ಧ್ರುವ ಸೂಪರಾಗಿ ಕಾಣ್ತಾನೆ ಸರ್, ತುಂಬ ಚೆನ್ನಾಗಿ ಎಲ್ಲರೂ ತಿಂದಾಕ್ಬಿಟ್ಟೋಣ ಸರ್ ಅಂತ. ಅದಾದಮೇಲೆ ನನಗೆ ಮ್ಯೂಸಿಕ್ ಡೈರೆಕ್ಟರ್ ಆದಮೇಲೆ ಸೆನ್ಸಾರ್ ಅವ್ರು ನೋಡಿದ್ರು, ಅವಾಗಲೂ ಅದೇ ಹೇಳಿದ್ರು. ನಾನು ಯಾವಾಗಲೂ ಅವ್ನಿಗೆ ಅದನ್ನೇ ಹೇಳ್ತಿದ್ದೆ, ಮಗ ಈ ಸಿನಿಮಾ ನಿನಗೆ ನಾನು ನಮ್ಮ ಸಿನಿಮಾ ಕೇಳಿ ನನ್ನ ಬ್ರದರ್ ಧ್ರುವ ಅಂತ ಹೇಳ್ತಿಲ್ಲ, ಈ ಇದರಲ್ಲಿ ಎಲ್ಲ ವರ್ಡ್ಗಳು ಎತ್ಕೊಂಡು ಹೋಗೋ ಈ ಸರಿ ನಿನಗೆ ಆ ಮಟ್ಟಕ್ಕೆ ಪರ್ಫಾರ್ಮ್ ಮಾಡಿ, ಆ ಮಟ್ಟಕ್ಕೆ ಕೂರಿಸ್ಕೊಂಡಿದ್ದೆ ಆಡಿಯನ್ಸ್ನ, ಆ ಮಟ್ಟಕ್ಕೆ ಒಳ್ಳೆ ಒಳ್ಳೆ ಗುಡ್ ಆ್ಯಕ್ಟರ್. ಬಟ್ ಆ ಪಾತ್ರ, ಕಾಳಿದಾಸನ ಪಾತ್ರನ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟು ಅವನು, ನಾನು ನಿಮ್ಮಲ್ಲಿ ನಾನೊಬ್ಬ ಅಂತ. ಸೊ ಅದೊಂದು ಸೂಪರ್. ಮಗನೇ ರನ್ನಿಂಗ್ ಆಗ್ತದೆ, ಹೋಗ್ತಾ ಇದೆ. ಸೊ ಈಗ ಮೋಸ್ಟ್ಲಿ ಐ ಥಿಂಕ್ ನೆಕ್ಸ್ಟ್ ವೀಕಿಂದ ಬೇರೆ ಲ್ಯಾಂಗ್ವೇಜ್ ರಿಲೀಸ್ ಆಗ್ತದೆ. ಸೊ ಅತಿ ಶೀಘ್ರದಲ್ಲೇ ಬೇರೆ ಲ್ಯಾಂಗ್ವೇಜೆಲ್ಲ ರಿಲೀಸ್ಗೆ ಪಬ್ಲಿಸಿಟಿಗೆ ಹೋಗ್ಬೇಕೀಗ ಅಲ್ಲೆಲ್ಲ. ಸೊ ಮಾಡಿ ಅದಾದಮೇಲೆ ಪ್ಲ್ಯಾನ್ ಮಾಡಿ. ಒಬ್ಬ ಡೈರೆಕ್ಟ್ರಿಗೆ ಆ ಶಾರದಾಂಬೆ ಕನೆಕ್ಷನ್ ಇದ್ದರೆ ಏನಾಗತ್ತೆ, ಮತ್ತು ಒಬ್ಬ ಒಳ್ಳೆ ಗುರು ಇದ್ದರೆ ಏನಾಗುತ್ತೆ ಅನ್ನೋದು ಇವತ್ತು ಪ್ರೇಕ್ಷಕರು ಅವರು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಮುಂದೆ ನಮ್ಮ ಡೈರೆಕ್ಟ್ರಿಗೆ ಸ್ಪೆಷಲ್ಲಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಿಯಲಿ ಮೀನ್ ದಿಸ್ ಒಂಥರ ಅಣ್ಣ ತಮ್ಮ ಜೋಡೆತ್ತು ಕೊಡೋ ಅಂತ. ಬಟ್ ಇನ್ನೊಬ್ರು ಇದ್ದಾರೆ ನಮ್ಗಿನ್ನ ಬಿಗ್ ಬ್ರದರ್, ಜೆಪಿ ನಗರದಲ್ಲಿ ಕೂತವ್ರೆ. ಇಲ್ಲ, ನಾನು ಬೇರೆ ಲ್ಯಾಂಗ್ವೇಜ್ ಎಲ್ಲ ರಿಲೀಸ್ ಆಗ್ಬಿಡ್ಲಿ ಮಕ್ಳು. ಏನಕ್ಕೆ ನಾವು ಸುಮ್ಮನೆ ಉತ್ಪ್ರೇಸಾಗಿ ಈಗ ಸಡನ್ಲಿ ಹೇಳ್ಬಿಟ್ಟು, ಯಾಕಂದ್ರೆ ಓವರ್ ಎಕ್ಸೈಟ್ಮೆಂಟ್ ಆಗ್ಬಿಡ್ತಾರೆ. 100% 2 ಬರುತ್ತೆ. ಕೆವಿನ್ ಇಷ್ಟೆಲ್ಲ ಕಾರಣ. ಮತ್ತು ಈ ಥರ ಅದ್ದೂರಿ ಸಿನಿಮಾ, ಈ ಥರದೊಂದು ಬ್ಯೂಟಿಫುಲ್ ಸಿನಿಮಾ, ಈ ಥರದೊಂದು ಕತೆ ಕಟ್ಟಿ ಈ ಥರದ ದೇಶಾದ್ಯಂತ ರಿಲೀಸ್ ಮಾಡಿದ್ರೆ ಕೆವಿನ್ ಸಂಸ್ಥೆಗೆ ತುಂಬ ಥ್ಯಾಂಕ್ಸ್. ಮಗನೇ ಅದು ಅವಶ್ಯಕತೆ ಇಲ್ಲ ಅಂತಿದೆ. ಬಟ್ ಆದ್ರೂ ಸ್ವಲ್ಪ ಹೊತ್ತು ನೀವು ಇನ್ನೊಂದು 2-3 ದಿವಸ ಅದು ಬರ್ತದೆ. ನಿಮ್ಮಿಬ್ರಿಗೂ ಬೇಕಿತ್ತು, ಈ ಹಿಟ್ಟು ನಿಮ್ಮಿಬ್ರಿಗೂ ಬೇಕಿತ್ತು. ಎಷ್ಟು ನಿದ್ದೆ ಬಿಟ್ಟಿದ್ದೀರಾ ಈ ಒಂದು ಹಿಟ್ಟಿಗೂ? ಓ ಮಗ, ಮಗ ನೀನೇನಾದ್ರು ಕ್ಯಾಮ್ರಾ ಇಡನ್ ಕ್ಯಾಮ್ರಾ ಇಟ್ಬಿಟ್ಟಿದ್ರೆ ಮನೇಲಿ ಕುತ್ಕೊಂಡು ಹತ್ಬಿಟ್ಟಿರೋ ನಮ್ಮನ್ನು ನೋಡ್ಬಿಟ್ಟು. ಪರ್ಮಿಷನ್ ಬೇಡ ಮೇಡಮ್. ಮಾಡ್ತೀನಿ. ಈಗ ಬೆಳಗಿನ ಜಾವ ಧ್ರುವ ಹೇಳ್ದಂಗೆ ಬೆಳಗಿನ ಜಾವ ಒಂದು ಶೋ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಯಾಕೆಂದರೆ UFO ಹೋಗಿ ರೀಚ್ ಆಗೋದು ಸ್ವಲ್ಪ ಕಷ್ಟ ಆಯಿತು. ನಾನು ಕೊಟ್ಟಿದ್ದು ಇದಾಯಿತು, ಲೇಟ್ ಆಯಿತು. ಅದರಿಂದ ಎಲ್ಲರಿಗೂ ಸಮಯ ಇರಲಿ. ಆ್ಯಂಡ್ ದೆನ್ 1:30 UFO ಫುಲ್ ಹೌಸ್ಫುಲ್ ಹೋಗ್ತಾವೆಲ್ಲ, ಇಡೀ ಕರ್ನಾಟಕ, ಇಡೀ ಎಲ್ಲ ಕಡೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ದೆನ್ KD2 ಅಂತಾರೆ, ಕಣ ಇಲ್ಲೇ ಇದನ್ನಲ್ಲ
ಅಲ್ಲ ಸರ್, ಫಸ್ಟ್ ಟೈಮ್ ಮಚ್ಚ ಮುಟ್ತಾ ಇರೋದು ಸರ್, ಈಗ ಸೊ 3.5 ಸಿನಿಮಾ ವರ್ಷ ಹತ್ರನೇ ಫೀಲ್ ಕೊಡ ಕಾದಿದ್ದೀವಿ ಕೇಡಿಗೆ. ಸೊ KD 2ಗೆ ಇನ್ನು 3.5 ವರ್ಷ ಕಾಯ್ದು. ಮಗನೇ ಒಂದೇ ವರ್ಷದಲ್ಲಿ ತಗೋತೀನಿ ಕಂದ, ಚಾನ್ಸೇ ಇಲ್ಲ. ಅಯ್ಯಯ್ಯೋ ಒಂದ್ಸರಿ ಎರಡು ಮಗ, ಅಯ್ಯೋಯ್ಯೋ. ಸರ್ ವಿವರ್ ಆಗಿ ಇಬ್ರು ಕೂಡ ಅಂದ್ರೆ ಒಂದು ನಿಮ್ಮ ಪತ್ನಿಯವ್ರು ಬಂದಿರು, ಪ್ರೇರಣ ಅವರು ಮಗನೂ ಬಂದಿರು ಸರ್. ಇಬ್ರು ಕಡೆ ಕಣ್ಣಲ್ಲಿ ಒಂದು ನೀರಿತ್ತು, ಜೊತೆಗೆ ಒಂದು ಖುಷಿ ಇತ್ತು. ಸಿನಿಮಾ ಗೆದ್ದಿದೆ, ಗೆಲ್ಸಿದ್ವಿ ನಾವು. ಹೌದು, ನನಗೆ ಪ್ರೇರಣವನ್ನ ನೋಡಿದೆ ಬೆಳಗ್ಗೆ, ಇದ್ರಲ್ಲಿ ನೋಡಿದೆ ಬರ್ಬೇಕಾರೆ ಗಾಡೀಲಿ ನ್ಯೂಸಲ್ಲಿ ನೋಡಿದೆ. ಎಷ್ಟು ಚಂದ ಇದು ಮಾಡಿದ್ರು ಅವರು. ಫಸ್ಟ್ ಟೈಮ್ ಈ ರೀತಿ ನೋಡಿದ್ದಂತೆ, ಚೆನ್ನಾಗಿ ಹೇಳ್ತಾ ಇದ್ರು ಅವರು. ನನಗೆ ಖುಷಿ ಆಯಿತು. ನಮ್ಮ ಅಕ್ಕ ಹೇಳೋರು ಗೀತಾ ಪಿಕ್ಚರ್ ನೋಡ್ಬಿಟ್ಟು ಎಲ್ಲಿ ಕಪಾಲಿ ಥಿಯೇಟ್ರಲ್ಲಿ ಹೊರಗಡೆ ಬಂದ ತಕ್ಷಣ ಅಣ್ಣ ಬಂದ ತಕ್ಷಣ ಅಯ್ಯೋ ಅವ್ರನ್ನ ನೋಡೋಕ್ಕಾಗಲ್ಲ ಅಂತ ಸೈಡ್ಗೆ ಹೋಗ್ಬಿಟ್ರು. ಹಾಂ, ಜೋಗಿ ಆ ಥರ ಆ ಸಿಂಬಲಿಕ್ ಏನೋ ಗೊತ್ತಿಲ್ಲ. ನಮ್ಮ ಮನೆ ಬರೋನೋ, ನಮ್ಮ ನಸೀಬು, ಜನಗಳ ಆಶೀರ್ವಾದನೋ, ಅಪ್ಪಾಜಿಯವ್ರ ಆಶೀರ್ವಾದನೋ, ಸೊ ಎಲ್ಲ ಕನೆಕ್ಟ್ ಆಗ್ತಿದೆ. ಸೊ ಬ್ಯಾಕ್ ಅಂತಾರೆ, ಏನು ಪ್ರೇಮ್ ಬ್ಯಾಕ್ ಏನಿಲ್ಲ, ಇಲ್ಲೇ ಅವನೇ ಪ್ರೇಮ್. ಧ್ರುವನ್ ಜೊತೆನೇ ಅವನೇ. ಸಿಕ್ಕಾಬಿಟ್ಟೆ ಅವಳು ಬಂದು ತಪ್ಕೊಬಿಟ್ಲು. ಅವಳು ಏನು ಮಾಡಿದಿರಪ್ಪ ಪಿಕ್ಚರು ಯಪ್ಪ ಅಂತ. ಇಲ್ಲ ಅಂದ್ರೆ ಕೋತಿ ನನ್ನ ಮಕ್ಳ, ಕಚ್ಚ ನನ್ನ ಮಕ್ಳ ಅಂತ ಬೈದಿರು ಹೇಳು. ನಿಮ್ಮ ಕರಿಯ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾರಲ್ಲ ಅವ್ರಿಗೆಲ್ಲ ಚಾನ್ಸ್ ಕೊಟ್ಟಿದ್ದೀರಾ ನೀವು? ಅದೇ ಇವ್ರ ಜೊತೆ ಎಲ್ಲ ಇದಾರ್ಕಂತ, ಎಲ್ಲ ಇದಾರೆ. ಬೇಡ ಮಗನೇ, ಅವನ ಬಗ್ಗೆ ಮಾತಾಡೋದು ಬೇಡ. ಓದ್ತವನೇ ಓದ್ಲಿ ಪಾಪ. ಧ್ರುವ ಅವ್ರ ಅದೇ ಹೇಳ್ದ, ಧ್ರುವಣ ನಿನ್ ಸಿನಿಮಾ ಎಲ್ಲ ಬಂದ್ ಮಾಡ್ತೀನಿ ಧ್ರುವಣ ಅಂತ ಮಾಡ್ದ. ಈಗ ಅದೇ ಹೇಳ್ತಿದ್ದ ಧ್ರುವ, ಅವನಿಗೆ ರೇಗಿಸ್ತಾ ಇದ್ದ. ನಾನು ನೀನು ಮಾಡಿರ್ಕೊಳೋ ಅಂದ. ಅಣ್ಣ ನೀನು ಸುಮ್ಮನಿರು, ನಿಂದು ನಿಂದದು ವೆಯ್ಟ್ ಅಂಡ್ ಸಿ ಪ್ಲೀಸ್. ವೆಯ್ಟ್ ಅಂಡ್ ಸಿ. ಕಾಲ ಭೈರವ, ಇವಾಗ ಫಸ್ಟ್ ಟೈಮ್ ಕಾಳಿದಾಸ ಪ್ರೇಕ್ಷಕರಿಗೆ ಇಷ್ಟ ಆಗಿದೆ, ರುಚಿ ಇಷ್ಟಪಟ್ಟಿದ್ದಾರೆ. ಸೊ ಇನ್ನು ಫುಲ್ ಟೈಮ್ ಮಚ್ಚ ನಿಮಗೆ ಮಚ್ಚ ಇಷ್ಟ ಆಯ್ತು? ಅಲ್ಲ, ಫುಲ್ ಟೈಮ್ ಮಚ್ಚಿ ಹಿಡಿಯೋದಕ್ಕೆ ನಾನು ರೆಡಿ. ಎಲ್ಲರೂ ಪ್ರೇಮ, ಅದು ನೀವೇ. ಸೊ ಸ್ವೀಟ್. ಪ್ರೇರಣಾ ಮೇಡಮ್ ಏನು ಹೇಳಿದ್ರು ಹೇಳಿ? ನನ್ನ ಹೆಂಡತಿ ಸರ್ಪ್ರೈಸಿಂಗು 5:30ಗೆ ಎದ್ದು ಶೋಗೆ ಬಂದು ಸಿನಿಮಾ ನೋಡ ಆದಮೇಲೆ ಯಾವತ್ತು ಕ್ಯಾಮ್ರಾಸ್ ಇದ್ರೇ ಬರಲ್ಲ. ಅಲ್ಲಲ್ಲ, ಸಂಡೇಸು ಕ್ಯಾಮ್ರಾ ಇದೆ ಅಂದ್ಬಿಟ್ಟೆ ಬರಲ್ಲ ಆಚೆ. ಇವತ್ತು ಪರವಾಗಿಲ್ಲ, ಯಾಕೆಂದರೆ ನಾನು ಒಂದು 15 ದಿವಸದಿಂದ ಏನೂ ತಿಂದಿರಲಿಲ್ಲ, ಓಡಾಡ್ತಿದ್ದೆ, ಟೆನ್ಷನ್ನು. ಸೊ ಎಲ್ಲರೂ ಮನೆಯವರೆಲ್ಲರೂ ಒಂಚೂರು ಮಾರಲಿ, ಮೆಂಟಲಿ ನಿಜವಾಗ್ಲೂ ಸಪೋರ್ಟ್ ಇದ್ದರು. ತಂದೆ ತಾಯಿ, ನನಗೆ ನಮ್ಮ ತಂದೆ ತಾಯಿ ನೋಡೋದಕ್ಕೆ ಒಂಚೂರು ಆ ಧೈರ್ಯ ಇನ್ನೂ ಇಲ್ಲ ಈಗ. ಯಾಕೆಂದರೆ ಡೆಫಿನೆಟ್ಲಿ ನಮ್ಮ ಅಣ್ಣನ ತುಂಬ ಮಿಸ್ ಮಾಡ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ನಾನು ಅಗೇನ್ ನಮ್ಮ ಸೀನಿಯರ್ ಆ್ಯಕ್ಟರ್ಸ್ಗಳಾದಂಥ ಸುದೀಪ್ ಸರ್ಗೆ, ರಮೇಶ್ ಅಣ್ಣನಿಗೆ, ರವಿಚಂದ್ರನ್ ಸರ್ಗೆ, ರವಿಶಂಕರ್ ಸರ್ಗೆ, ಸುಚೀಂದ್ರ ಪ್ರಸಾದ್ ಸರ್ಗೆ, ದತ್ತಣ್ಣನಿಗೆ, ಸಂಜು ಬಾಬುನಿಗೆ, ಶಿಲ್ಪಾ ಶೆಟ್ಟಿ ಮೇಡಮ್ಗೆ, ನಮ್ಮ ಯಶ್ ಶೆಟ್ಟಿ ಅವ್ರಿಗೆ, ಎಲ್ಲ ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳುತ್ತೆ. ನಿಮ್ಗೆ ಕ್ರಿಮಿನಲ್ಗಲ್ಲ, ಕ್ರಿಮಿನಲ್ ಆದಮೇಲೆ ಒಂದು ಸಿನಿಮಾ ಬರ್ತಾ ಇದೆ, ಅದು ಯಾವುದೋ ಅಂತ ಹೇಳಿ. ಅಭಿಮಾನಿಗಳು ಚಿರು ಅವರ ಫೋಟೋಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಅದನ್ನು ನೋಡಿದಾಗ ನಿಮಗೆ ಏನಾದ್ರು ಅನಿಸ್ತಿದೆ ಪರ್ಸನಲ್? ನಮ್ಮ ಅಣ್ಣನ ಅಭಿಮಾನಿಗಳೇ ನನಗಿರೋದಿಲ್ಲ. ರವಿ ಸರ್ದಾ ಸದ್ಯ ಸಿಕ್ಕಿದಾಗ ಬೈತಾರೆ ಇವಾಗ ನನಗೆ. ನನ್ನ ಮಗನೇ 10 ದಿವಸ 15 ದಿವಸ ಶೂಟಿಂಗ್ ಮಾಡ್ಬಿಟ್ಟು ನೋಡಿ ನನ್ನ ಮಗ ಹೆಂಗೆ ತೋರ್ಸೋ ನನ್ನ ಅಂತ. ಬಟ್ ಖುಷಿ ರವಿ ಸರ್. ಓಕೆ, ನಿಮ್ಮೆಲ್ಲರಿಗೂ ಬರ್ತಾರೆ. ಥ್ಯಾಂಕ್ ಯು ಸೊ ಮಚ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಹಿಂಗೆ ಇರಲಿ. ಡೇ ಆಫ್ಟರ್ ಟುಮಾರೋ ಮೀಟ್ ಮಾಡುವ. ಎವ್ರಿಥಿಂಗ್ ಇಸ್ ಸೀನ್. ವಾಚ್ ಮೂವಿ. ಎಸ್, ಎಲ್ಲರೂ ಗೊತ್ತಿರಂಗೆ ಪ್ರೊಡಕ್ಷನ್ ವ್ಯಾಲ್ಯೂ ಇಸ್ ಗುಡ್ ಬೈ. KVN ಅವರು, KVN ಪ್ರೊಡಕ್ಷನ್ನು ಅದ್ಭುತವಾಗಿ ಸಪೋರ್ಟ್ ಮಾಡಿದ್ದಾರೆ, ಇಲ್ಲಿ ಬಂದಿದ್ದಾರೆ. ಸೊ ಈ ರೇಂಜಿಗೆ ತಂದುಕೊಟ್ಟಿದ್ದಾರೆ, ಗೆಲ್ಸಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.